ವಿಜಯಪುರ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆ. ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಉದ್ಯೋಗ ಮೀಸಲಾತಿ ವಿಧೇಯಕವನ್ನ ವಿರೋಧಿಸುತ್ತಿರುವ ಉದ್ಯಮಗಳ ಧರಣಿ ಖಂಡಿಸಿ ಹಾಗೂ ಕುಡಗಿ ಎನ್ಟಿಪಿಸಿಯಲ್ಲಿ ಭೂಮಿ ಕಳೆದುಕೊಂಡ ಸಂತ್ರಸ್ತ ರೈತರಿಗೆ ಮೂಲಭೂತ ಸೌಕರ್ಯವನ್ನ ನೀಡದೇ ಇರುವುದನ್ನು ಖಂಡಿಸಿ ಇಂದು ವಿಜಯಪುರ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಸಂಘಟನೆಯಿಂದ ಜಿಲ್ಲಾಧಿಕಾರಿ ಆವರಣದಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ಮನವಿ ಸಲ್ಲಿಸಲಾಯಿತು. ಅವರಿಗೆ ಪ್ರಚೋದನೆ ಮಾಡುತ್ತಿರುವ ಭ್ರಷ್ಟ ರಾಜಕಾರಣಿಗಳಿಗೆ ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಮೀಸಲಾತಿಯನ್ನು ವಿರೋಧ ಮಾಡುತ್ತಿರುವ ಭ್ರಷ್ಟ ಉದ್ದಿಮೆದಾರರಿಗೆ ಓಡಿಸಿ 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 ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರಿಗೆ, ಇಂದಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ವಿಜಯಪುರ ಜಿಲ್ಲಾ ಘಟಕದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಏನು ಕೊಡ್ತಪ್ಪ ಅಂದ್ರೆ, ಮೊನ್ನೆ ವಿಧಾನಸಭೆಯಲ್ಲಿ ಏನು ವಿಧೇಯಕ ಏನು ಮಂಡನೆ ಆಗಿತ್ತು, ಕನ್ನಡರಿಗೆ ಶೇಕಡ ಸಿ ಮತ್ತು ಡಿ ದರ್ಜೆ ಹುದ್ದೆಗಳಲ್ಲಿ 100ಕ್ಕೆ 100 ಮೀಸಲಾತಿಯನ್ನು ಖಾಸಗಿ ಕಂಪನಿಯವರು ಕೊಡ್ಬೇಕಂತೇಳಿ ಅದಕ್ಕೆ ಕೆಲವೊಂದು ಭ್ರಷ್ಟ ರಾಜಕಾರಣಿಗಳು ಸೇರಿ ಕುತಂತ್ರ ನಡೆಸಿ ಉದ್ದಿಮೆದಾರರು ಅದನ್ನು ತಡೆ ಹಿಡಿದ್ರು. ಕಾರಣ ಏನಪ್ಪ ಅಂದ್ರೆ ಅವರಿಗೆ ನಮ್ಮ ಕನ್ನಡಿಗರ ಶಕ್ತಿ ಗೊತ್ತಿಲ್ಲ. ನಮ್ಮ ನೆಲದಲ್ಲಿದ್ದು ನಮಗೆ ಉದ್ಯೋಗ ಕೊಡಕ್ಕೆ ಅವ್ರು ತಡೆ ಹಿಡಿತಾರಪ್ಪ ಅಂದ್ರೆ ನಾವು ಕುಂದ್ರವ್ರಲ್ಲ. ಇವತ್ತಿನ ದಿನ ನಮ್ಮ ಕನ್ನಡಿಗರಿಗೆ ಸುಮಾರು ಉದ್ಯೋಗದಲ್ಲಿ ಅನ್ಯಾಯ ಆಗೈತಿ. ಅದಕ್ಕೆ ಈ ಬೇರೆ ರಾಜ್ಯಗಳನ್ನು ಹೋಲಿಸಿ ನೋಡಿದ್ರೆ ನಮ್ಮ ರಾಜ್ಯದಲ್ಲಿ ಮೀಸಲಾತಿ ಭಾಳ ಕಡಿಮೆ ಇದೆ. ಅದಕ್ಕೆ ಏನಪ್ಪ ಅಂದ್ರೆ ಇವತ್ತಿನ ದಿನ ಮನವಿ ಕೊಟ್ಟಿದ್ದು, ನಮ್ಮ ರಾಜ್ಯದಲ್ಲೂ ಸಹ ಆಡಳಿತಾತ್ಮಕ ಮತ್ತು ಆಡಳಿತಾತ್ಮಕವಲ್ಲದ ಹುದ್ದೆಗಳಲ್ಲಿ, ಖಾಸಗಿ ಹುದ್ದೆಗಳಲ್ಲಿ 100ಕ್ಕೆ 100 ಆಡಳಿತಾತ್ಮಕವಲ್ಲದ ಹುದ್ದೆಗಳನ್ನು, ಆಡಳಿತಾತ್ಮಕ ಹುದ್ದೆಗಳನ್ನು ಶೇಕಡ 80% ನಮ್ಮ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕೊಳ್ಳೇಬೇಕು ನಮ್ಮ ಕನ್ನಡಿಗೆ. ಇಲ್ಲಪ್ಪ ಅಂದ್ರೆ ಅಂಥವ್ರು ನಮ್ಮಲ್ಲಿ ಇರ್ಲಾಕ ಯೋಗ್ಯರಲ್ಲ, ಅಯೋಗ್ಯದವರು ಅಂಥವ್ರು ನಮ್ಮಲ್ಲಿ ಇರೋದು ಬೇಕಾಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳನ್ನು ಯಾರ ಮಾತಿಗೂ ಮಣೆ ಹಾಕದೆ ಅವ್ರನ್ನ ಒದ್ದು ಓಡಿಸ್ರಿ. ಇಲ್ಲಪ್ಪ ಅಂದ್ರೆ ನೀವು ಕುರ್ಚಿ ಬಿಟ್ಟು ಇಳಿರಿ. ನಿಮಗದು ಆಗ್ಲಪ್ಪ ಅಂದ್ರೆ ಏನು ಮಾತು ಕೊಟ್ಟಂಗೆ ನಡಿಬೇಕು. ಅಧಿವೇಶನದಲ್ಲಿ ನೀವು ವಿಧೇಯಕನ ಮಂಡನೆ ಮಾಡಿ ಅದನ್ನು ಹೊಳಿ ವಾಪಸ್ ತಕ್ಕೋತೀರಿ. ಯಾರ್ದೋ ಒಂದು 4 ಜನ ಮಾತು ಕೇಳ್ತೀರಪ್ಪ ಅಂದ್ರೆ ನೀವು ಅದಕ್ಕೆ ಯೋಗ್ಯರಲ್ಲ. ನೀವು ಏನು ಅದನ್ನು ವಿಧೇಯಕ ಮಂಡನೆ ಮಾಡಿರಿ ಅದನ್ನು ಸ್ಪಷ್ಟವಾಗಿ ಆದೇಶ ಹೊರಡಿಸಿ 100ಕ್ಕೆ ಸಿ ಮತ್ತು ಡಿ ಅಲ್ಲಿ 100ಕ್ಕೆ 100 ಹುದ್ದೆಗಳು ಕನ್ನಡಿಗೆ ಸಿಗಬೇಕು. ಮತ್ತೆ ಇನ್ನುಳಿದ ಹುದ್ದೆಗಳು ತೆಗೆದು ಸಹ ಶೇಕಡ 80% ಮೀಸಲಾತಿ ಕೊಳ್ಳೇಬೇಕು. ಕೊಡದೇ ಇದ್ರೆ ವಿಧಾನಸೌಧ ಮುಖ್ಯ ಹಾಕ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ಜಿಲ್ಲಾಧ್ಯಕ್ಷರು ಬಸವರಾಜ್. ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಲಾಯಿತು. ಮನವಿ ಸಲ್ಲಿಸಿದ ಉದ್ದೇಶ ಏನೆಂದರೆ, ನಮ್ಮ ಕರ್ನಾಟಕದಲ್ಲಿ ಇರುವಂಥ ಖಾಸಗಿ ಕಂಪನಿಗಳಲ್ಲಿ ನಮ್ಮ ಕನ್ನಡಿಗರಿಗೆ ಏನೂ ಇಲ್ಲ ಅಂದರೂ 80% ಹುದ್ದೆಗಳು ಕೊಡಬೇಕು. ಅವರು ಒಂದು ರೀತಿ ಅವ್ರು ಏನಾದರೂ ನಮ್ಮ ಕನ್ನಡಿಗರಿಗೆ ಹುದ್ದೆ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಈ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರ ಹೋರಾಟ ಮಾಡುತ್ತೆ ಎಂದು ಈ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ನೀಡಲಾಗುವುದು. ಮಾಂತೇಶ್ ಹಿರೇಮಠ ಜಿಲ್ಲಾ ಉಪಾಧ್ಯಕ್ಷರು.